27 ದಿನದ ಮೌನ ಅನುಷ್ಠಾನ ಪೂರೈಸಿದ ಮಾತಾ ಲಕ್ಷ್ಮೀ ತಾಯಿ, ಲೋಕ ಕಲ್ಯಾಣಕ್ಕಾಗಿ ಉದಯಿಸಿದ ಮಾತೆ. ಜೇವರ್ಗಿ ತಾಲೂಕಿನ ಜೈನಾಪುರ ತಾಂಡಾದ ಮಾತಾ ಲಕ್ಷ್ಮಿ ಅವರು 27 ದಿನದ ಘನ ಘೋರ ಮೌನ ಅನುಷ್ಠಾನ ಪೂರೈಸಿದ ಶ್ರೀ ಲಕ್ಷ್ಮೀ ಮಾತಾ ಅವರು ಮಂಗಳವಾರ ದಿನದಂದು ಆಯೋಜಿಸಿದ್ದ ಈ ಒಂದು ಧಾರ್ಮಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪೂಜ್ಯ ಮುರಹರಿ ಮಹಾರಾಜರು, ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು, ಆಂದೋಲ ಲೆಂಬಾಜಿ ಮಹಾರಾಜರು, ಸುರೇಶ್ ಮಹಾರಾಜರು, ಮಾತಾ ಸರಸ್ವತಿ ದೇವಪುರ ಇವರ ಘನ ಉಪಸ್ಥಿತಿಯಲ್ಲಿ ಮಾತನಾಡಿ ಶ್ರೀ ಲಕ್ಷ್ಮೀ ಮಾತೆ ಅವರು 27 ದಿನ ಮೌನ ಅನುಷ್ಠಾನ ಸಂಪನ್ನಗೊಳಿಸಿದ್ದಾರೆ. ಈ ಒಂದು ಲೋಕದಲ್ಲಿ ಕಂದಾಚಾರ, ಮೌಢ್ಯತೆ, ಪಾಪಿಗಳನ್ನ ನಾಶ ಮಾಡಲು ದೈವ ಸಂಭೂತರು ಜನ್ಮ ತಾಳುತ್ತಾರೆ. ಅದೇ ರೀತಿಯ ಮಾತಾ ಲಕ್ಷ್ಮಿ ಅವರು ಲೋಕ ಕಲ್ಯಾಣಕ್ಕಾಗಿ ಅನ್ನ ನೀರು ಇಲ್ಲದೆ ತಮ್ಮ ಸ್ವಂತ ಜಮೀನಿನಲ್ಲಿ ಬೇವಿನ ಮರದ ಕೆಳಗಡೆ ಕಠಿಣ ತಪಸ್ಸು ಮಂಗಳವಾರ ದಿನದಂದು ಬೆಳಗ್ಗೆ 9 ಸಮಯಕ್ಕೆ ಸಂಪನ್ನಗೊಳಿಸಿದ್ದಾರೆ. ಈ ಒಂದು ಧಾರ್ಮಿಕ ಕಾರ್ಯದಲ್ಲಿ ಪೂಜ್ಯ ಸಂತರು, ಶ್ರೀ ಮಾತೆಯರು ಶಿವಭಕ್ತಿಯ ಆಶೀರ್ವಚನ ನೀಡಿದರು. ಸುರೇಖಾ ಮಾತಾ ನಾಲವಾರ, ಸವಿತಾ ಮಾತಾ ಕವನಳ್ಳಿ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರು ಸೋಮು ರಾಠೋಡ ಜೈನಾಪುರ, ಬಹದ್ದೂರ್ ಎಸ್ ರಾಠೋಡ, ಪ್ರಭು ಜಾಧವ್, ತಿಪ್ಪಣ್ಣ ರಾಠೋಡ, ಪ್ರಶಾಂತಗೌಡ ಮಾಲಿ ಪಾಟೀಲ, ವಸಂತ ಜಾಧವ್ ಜೈನಾಪುರ, ಮನ್ನು ನಾಯಕ, ಮಹಾಂತೇಶ ಪವಾರ ಗುಡೂರ, ತುಳಜಾರಾಮ ರಾಥೋಡ ಹರವಾಳ, ಜಾನು ರಾಥೋಡ ಕೊಂಡೂರ, ಈರಣ್ಣ ಜಾಧವ್, ರಮೇಶ್ ರಾಥೋಡ ರೇವನೂರ, ಅಂಜಿನಾ ರಾಥೋಡ ಮುತ್ತಕೋಡ, ಸುರೇಶ್ ರಾಥೋಡ, ಚಂದ್ರು ಮುದಬಾಳ, ಬಿ ಗೋಪಾಲ್ ರಾಥೋಡ ಹರವಾಳ ಹಲವಾರು ಉಪಸ್ಥಿತರಿದ್ದರು. समाज सेवकरू बेटेच्या से साब लोक म्हणून आपण तांडेर नायक, कारभारी, डावसाण, माता पिता, भाई बहन ಮೌನ ಅನುಷ್ಠಾನವನ್ನ ಕೈಗೊಂಡಿದ್ದಾರೆ. ಮೌನ ಅನುಷ್ಠಾನ ಅನ್ನುವಂತಹದ್ದು ಬಹಳ ಶ್ರೇಷ್ಠವಾಗಿರುವಂತಹ ಸಾಧನೆ. ಈ ಅನುಷ್ಠಾನ, ಈ ತಪಸ್ಸು ಹಿಂದೆ ಋಷಿ ಮುನಿಗಳೆಲ್ಲ ಬಹಳ ವರ್ಷಗಳ ಕಾಲ ಮಾಡ್ತಾ ಇದ್ರು. ಕೆಲವೊಂದು ಋಷಿ ಮುನಿಗಳು ಸಿದ್ಧಿ ಮಾಡುವುದಕ್ಕೋಸ್ಕರ ತಪಸ್ಸನ್ನ ಆಚರಣೆ ಮಾಡಿದರೆ, ಕೆಲವು ರಾಕ್ಷಸಿ ಪ್ರವೃತ್ತಿ ಉಳ್ಳುವಂತವರು ತಮ್ಮ ಜೀವಿತಾವಧಿಯಲ್ಲಿ ಮರಣವೇ ಬರಬಾರ್ದು ಅನ್ನುವಂತಹ ಸರ್ವರಿಗೂ ಶರಣಾರ್ಥಿ. ಎಲ್ಲ ಧರ್ಮಗುರುಗಳಿಗೆ ವಂದನೆ ಸಲ್ಲಿಸಿ, ಎಲ್ಲ ಧರ್ಮದ ಭಾವ ಭಕ್ತರು, ರಾಜಕೀಯ ಧುರೀಣರು ಮತ್ತು ನೇತಾಗಣರು, ಸಕಲ ಸದ್ಭಕ್ತಾದಿಗಳಿಗೆ ಶರಣಾರ್ಥಿ. ವಿಶೇಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಜೈನಾಪುರದಲ್ಲಿ ಮಹಾಮಾತೆಯವರ ಲಕ್ಷ್ಮೀ ದೇವಿಯ 27 ದಿನದ ಘೋರ ಅನುಷ್ಠಾನ. ಘೋರ ಅಂದ್ರೆ ನೀರು ಇಲ್ಲದೆ ಮತ್ತು ಊಟ ಇಲ್ಲದೆ, ಯಾವುದು ಜಲಪಾನ ಸೇವಿಸಲಾರದೆ ಸಮಾಜ ಕಲ್ಯಾಣಕ್ಕಾಗಿ, ವಿಶ್ವಶಾಂತಿಯಕ್ಕಾಗಿ ಘೋರ ಅನುಷ್ಠಾನವನ್ನು ಕೈಗೊಳ್ಳುವಂತಹ ಮಹಾಮಾತೆಯವರಿಗೆ ಶರಣಾರ್ಥಿ ಸಲ್ಲಿಸಿ, ವಿಶೇಷವಾಗಿ ಎಲ್ಲ ನಾಡಿನ ಸಮಸ್ತ ಜನರಿಗೆ ತಿಳಿದವರಿಗೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈ ಮಾತೆ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಜನಿಸಿದಂಥ ಒಂದು ಶಿವಶರಣೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಈ ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಕ ಮಹಾದೇವಿಯವರು ಮತ್ತು ಮಹಾನ್ ಬಸವಣ್ಣನವರ ಒಂದು ಮಂತ್ರಿಮಂಡಲದಲ್ಲಿ ಶಿವಶರಣರ ಒಂದು ನಾಡು ಇದು. ಅವರು ಮೆಟ್ಟಿದಂಥ ಈ ಭೂಮಿ ಇದು. ಇಂಥ ಪುಣ್ಯ